ಹೇಳಿ. ಎರಡು ಮಕ್ಕಳು ಕೆಲವೊಂದು ಕಡೆ ಕೆರೆಗೆ ಬೇಲಿ ಹಾಕ್ತಾ ಇಲ್ಲ. ಇದೇ ಈ ಥರ ಭಾಳಷ್ಟು ಗ್ರಾಮೀಣ ಭಾಗಗಳಲ್ಲಿ ಆಗ್ತಾ ಇರೋದು ನೋಡಿ. ಇದಕ್ಕೆ ಇದು ಒಂದು ಸಂದರ್ಭದಲ್ಲಿ ನೋಡ್ತಿದ್ರೆ ನಾವು ನಾಚಿಕೆ ಪಟ್ಕೋಬೇಕು. ಆ ಪರಿಸ್ಥಿತಿ ಇದಾಗಿರ್ತಕ್ಕಂಥದ್ದಿದೆ. ಇಲ್ಲಿ ತಡೆಗಾಡೆ ಕಟ್ಟಬೇಕಂತಕ್ಕಂಥದ್ದು ಭಾಳ ಮೊದಲಿಂದನೇ ಇದೆ. ಮೊನ್ನೆ ಏನೋ 50 ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೂಡ ಆಗಿತ್ತು. ಬಟ್ ಇದು ಕೆರೆ ಚಿಕ್ಕದಿಲ್ಲ, ದೊಡ್ಡದಿದೆ ಕೆರೆ. ತಾವು ಕೂಡ ಬಂದಿದ್ದೀರಿ. ಸ್ವಲ್ಪ ಸಣ್ಣದಲ್ಲ ಕೆರೆ, ದೊಡ್ಡ ಕೆರೆ. ನಾವು ತಡೆಗಾಡೆ ಕಟ್ಟಿದ್ರು ಕೂಡ ಇದು ಸ್ವಲ್ಪ ಇಲ್ಲಿ ಸಾರ್ವಜನಿಕರು ಇದನ್ನು ಮಕ್ಕಳನ್ನ ಆ ಕಡೆ ಹೋಗ್ಲಾರಂಗೆ ಅವ್ರ ಮಕ್ಕಳನ್ನ ಅವ್ರು ಕಾಪಾಡ್ತಕ್ಕಂಥದ್ದು ಕೂಡ ಭಾಳ ಪ್ರಮುಖವಾಗಿ ಕಂಡು ಬರ್ತದೆ. ತಡೆಗಾಡನ್ನ ಕಟ್ತಕ್ಕಂಥದ್ದು ಮಾಡ್ತೀವಿ. ಅಲ್ಲಿ ಪಾಪ ಅಲ್ಲಿ ಅಂಗನವಾಡಿ ಟೀಚರ್ಗಳು ಕಳೆದ 20 ವರ್ಷದಿಂದ ಆ ಶಾಲೆ ನಡೀತಾ ಇದೆ. ಮಕ್ಕಳಿಗೆ ಆ ದಾರಿಯಲ್ಲಿ ಬಿಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಾವು ಕೂಡ ಕೇಳಿದ್ದೀರಿ. ಈಗ ಜಿಲ್ಲಾಡಳಿತ ನಾವಲ್ಲಿ ಬಂದಿದ್ದೀವಿ. ತಡೆಗಾಡಿ ಕಟ್ತಕ್ಕಂಥ ವ್ಯವಸ್ಥೆ ಮುಂದೆನೂ ಮಾಡ್ತೀವಿ. ತಡೆಗಾಡಿನ ಕಟ್ಟ ತಕ್ಷಣ ಸೊಲ್ಯೂಷನ್ ಇಲ್ಲ. ನಾವು ಈವನ್ ಅಲ್ಲಿಂದ ನಾವು ಅಂಗನವಾಡಿ ಶಾಲೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ಮಾಡಿದ್ರೂ ಕೂಡ ಇದಕ್ಕೆ ಸೊಲ್ಯೂಷನ್ ಇಲ್ಲ. ನಮ್ಮ ಮಕ್ಕಳನ್ನ ನಾವು ಕಾಪಾಡಬೇಕಾಗತ್ತೆ. ಸೊ ಸಾರ್ವಜನಿಕರ ಮನವಿ ಇದೆ. ಇಂಥ ಸಂದರ್ಭದಲ್ಲಿ ಯಾವಾಗ ಮಳೆ ಜಾಸ್ತಿ ಆಗುತ್ತೆ, ನೀರಿದೆ ಅಲ್ಲಿ, ಬೇರೆ ಕುಡಿಯೋ ನೀರು ಕಂಟಿನ್ಯೂಸ್ ವಾಟರ್ ಇದ್ದೇ ಇರ್ತದೆ. ನಮ್ಮ ಮಕ್ಕಳನ್ನ ಕಾಪಾಡ್ತಕ್ಕಂಥದ್ದು ಜವಾಬ್ದಾರಿ ತಾವು ಸ್ವಲ್ಪ ಊರಿನ ಎಲ್ಲ ಯಜಮಾನರು, ಮುಖಂಡರುಗಳು, ಎಲ್ಲ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರು ದಯಮಾಡಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಂತ ತಮ್ಮ ಮುಖಾಂತರ ಹೇಳ್ತೀವಿ. ಒಂದು. ಎರಡನೇದು, ನಾನು ಇಲ್ಲೇ DC ಅವ್ರಿಗೆ ಹೇಳಿದ್ದೀನಿ. ಇದು ಸ್ಪೆಷಲ್ ಆಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸರ್ಕಾರ ವತಿಯಿಂದ ನಾವು ಏನಾರ ರಿಲೀಫ್ ಕೊಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಲೆಟರ್ ಬರೀಲಿಕ್ಕೆ ಹೇಳಿದ್ದೀನಿ. ನಾನೇ ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ ಭೇಟಿಯಾಗಿ ಅವರಿಗೆ ಫ್ಯಾಮಿಲಿಗೆ ಏನನ್ನ ಸ್ಪೆಷಲ್ ಆಗಿ ಏನನ್ನ ನಾವು ಸರ್ಕಾರ ವತಿಯಿಂದ ದುಡ್ಡು ಕೊಡಿಸ್ಲಿಕ್ಕೆ ಆಗುತ್ತೆ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅಲ್ಲ, ಹಂಗೆ ಫೈಂಡ್ ಮಾಡೋದು ಫಾಲ್ಟು ಭಾಳ ಈಸಿ ಇದೆ. ಬಟ್ ಪ್ರಾಕ್ಟಿಕಲಲ್ಲಿ ನೋಡಿದಾಗ ಆ ಥರ ಏನು ಇಂಥವ್ರಿಂದನೇ ಆಗಿದೆ ಅಂತ ಹೇಳಕ್ಕೆ ಬರೋದಲ್ಲ. ಆ್ಯಕ್ಚುಲಿ ನಾವು ದೂರ ನಿಂತ್ಕೊಂಡಾಗ ವಿ ಫೆಲ್ಟ್. ಬಟ್ ಅದು ಹತ್ರ ಹೋದಾಗ ಇದೆ ನೆಗ್ಲಿಜೆನ್ಸಿ ಇದೆ ಅಂತಂದ್ರೆ ಅದ್ರಾಗೆ ಗ್ರಾಮ ಪಂಚಾಯತಿಯಿಂದ ಆಗಬೇಕಂತ ಇದೆ, ತಾಲೂಕು ಪಂಚಾಯತಿಯಿಂದ ಆಗಬೇಕು, MLA ಗ್ರ್ಯಾಂಟು ಆಗ್ಬೋದು, MLA ಗ್ರ್ಯಾಂಟೂ ಆಗ್ಬೋದಾಗಿತ್ತು. ಅದು ತಡೆಗಾಡಿ ಕೊಟ್ಟ ತಕ್ಷಣವೇ ಅದು ಸಮಸ್ಯೆ ಬಗೆಯಿರುತ್ತಂತ ನನಗೇನು ಕಾಣ್ತಾ ಇಲ್ಲ. ನಿಮಗೂ ಅದೇ ಥರ ಕಾಣ್ತಾ ಇದೆ. ಎಲ್ಲಿಂದನೂ ಹೋಗ್ಬೋದು, ಮಕ್ಕಳು ಇಳಿಬೋದು. ಯಾಕಂದ್ರೆ ಭಾಳ ದೊಡ್ಡದಿದೆ, ಲೆಂತೆ ಒಂದು 100 ಮೀಟ್ರ್ ಇದೆ. ಸೊ ಇದಕ್ಕೆ ಹೆಚ್ಚಿನ ಕಾಳಜಿ ಜನ ವಹಿಸಬೇಕು. ನಾವು ಮುಂದೆ ತಡೆಗಾಡಿ ಕಟ್ತಕ್ಕಂಥದ್ದು ಮಾಡ್ತೀವಿ ಅಂತ ತಮ್ಮಂತರ ಹೇಳಕ್ಕೆ ಇಚ್ಛೆ ಬಯಸ್ತೀವಿ. ಕೊಟ್ಟಿದ್ದೀವಿ. ಅಲ್ಲ, ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಯಾಕಂದರೆ ಈ ಥರದ್ದು DCಯಲ್ಲಿ ನಮಗೆ ಗ್ರಾಂಟ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಕೇಳ್ತೀವಿ. ನಮ್ಮ ವೈಯಕ್ತಿಕವಾಗಿ ಫೌಂಡೇಶನಿಂದ ಸುಮಾರು 4 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನೋಡಿ, ನಾವು ಹುಟ್ಟಿದಲ್ಲಿಂದ ಬಂದಿದ್ದೀವಿ. ಒಂದೊಂದು ಊರಿನಲ್ಲಿ 150 ಕೆರೆಗಳಿದಾವೆ. ಪ್ರಮುಖವಾಗಿ ಎಲ್ಲಿ ಡೇಂಜರಸ್ ಇರುತ್ತೆ ನಾವು ಎಷ್ಟು ಸರಿ ಮೀಟಿಂಗ್ ಮಾಡಿ ಹೇಳಿದ್ದೀವಿ, ತಮಗೆ ಗುರ್ತಿದೆ. ಈ ಕೆರೆ ಸಣ್ಣದು ಕೂಡ ಅಲ್ಲ, ಇದು ಭಾಳ ದೊಡ್ಡ ಕೆರೆ ಇದೆ. ಇದಕ್ಕೆ ದೊಡ್ಡ ಪ್ರಮಾಣವಾಗಿ ನಾವು ಏನು ಸಹಾಯ ಮಾಡಿದ್ರು ಕೂಡ ಸಾರ್ವಜನಿಕರು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕನ್ನೋದು ನಂದು ಆದ್ಯ ಇದೆ. ಆಮೇಲೆ ಎರಡನೇದು, ಎಲ್ಲ ಜಿಲ್ಲಾಡಳಿತ ಎಲ್ಲ ಆಫೀಸರ್ಸ್ಗಳು ಬಂದಿದ್ದೀವಿ. ಮುಂಜಾಗ್ರತಾ ಕ್ರಮನೂ ತೊಗೊಳ್ತೀವಿ. ಎಲ್ಲೆಲ್ಲಿ ಈ ಥರ ಕೆರೆ ಭಾಳ ಹತ್ತಿರಕ್ಕಿದೆ ಊರಿಗೆ, ಅವ್ರ ಬಗ್ಗೆ ನಾವು ಜನಕ್ಕೆ ಅವೇರ್ನೆಸ್ ಕೂಡ ಕೊಡ್ತೀವಿ. ಆ ತಡೆಗಾಡಿ ಕಟ್ಟತಕ್ಕ ನಿರ್ಮಾಣಕ್ಕೆ ಇವಾಗ ಆಲ್ರೆಡಿ ಮಳೆ ಇದೆ. ಸ್ವಲ್ಪ ನಮ್ಮ ಜಿಲ್ಲಾಡಳಿತದಿಂದ ಏನಾಗಬೇಕು ಅಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ.